ಅನು, ಅಡುಗೆ ಕೆಲಸ ಎಲ್ಲ ಮುಗೀತಾ? ಅಮ್ಮವ್ರೆ ನೋಡು ಅನು, ಅಡುಗೆ ಕೆಲಸ ಎಲ್ಲ ಏನೇ ಇದ್ರು ಬೇಗ ಬೇಗ ಮುಗಿಸ್ಕೊಬಿಡು. ಸರಿ ಅಮ್ಮವ್ರೆ. ಆಮೇಲೆ ನನಗೆ ಗೆಸ್ಟ್ ಬರ್ತಾರೆ, ಅವ್ರು ಬಂದಾಗ ಅಮ್ಮವ್ರೆ ಅದು ಮಾಡಬೇಕು, ಅಮ್ಮವ್ರೆ ಇದು ಮಾಡ್ಬೇಕಂತ ದಯವಿಟ್ಟು ಹೇಳೋಕ್ಕಂತೂ ಇಟ್ಕೊಬೇಡ, ಸರಿನಾ? ಏನೇನೆಲ್ಲ ಕೆಲಸ ಇದು ಎಲ್ಲವನ್ನೂ ಮುಗಿಸ್ಕೊಬಿಡು. ಅವ್ರು ಬಂದ ತಕ್ಷಣ ಜ್ಯೂಸ್ ಕೊಡು, ಕಾಫಿ ಕೊಡು, ಆಮೇಲೆ ಒಂದಷ್ಟು ಡ್ರೈ ಫ್ರೂಟ್ಸ್ ಎತ್ತಿಟ್ಟಿದ್ದೀನಿ, ಆ ಕವರಲ್ಲಿ ಅಲ್ಲಿರೋದನ್ನು ಎಲ್ಲವನ್ನು ನೀಟಾಗಿ ಎತ್ತಿ ಕೊಡಬೇಕು, ಸರಿನಾ? ಸರಿ ಅಮ್ಮವ್ರೆ. ಅದೆಲ್ಲನೂ ಇಲ್ಲೇ ಇಟ್ಟಿದ್ದೀರಲ್ಲ, ನೋಡಿದೆ ನಾನು, ಆಮೇಲಿಂದ ನಾನು ಎತ್ತಿ ಇಟ್ಕೊತೀನಿ. ಸರಿ. ಏನೋ ಗೊತ್ತಿಲ್ಲ ಅನು, ಎಲ್ಲದಕ್ಕೂ ಸರಿ ಸರಿ ಅಂತ ಹೇಳ್ತೀಯ, ಲಾಸ್ಟ್ಗೆ ಏನಾದರೂ ಒಂದು ಎಡ್ವರ್ಟ್ ಮಾಡ್ತೀಯ ಕಣೆ, ಅದಕ್ಕೆ ನಾನು ಅಷ್ಟು ಸಿಟ್ಟು ಮಾಡ್ಕೊಳ್ಳೋದು. ನೋಡು, ಏನೇ ಕೆಲಸಗಳಿದ್ರು ಇವಾಗಲೇ ಮುಗಿಸ್ಕೊಬಿಡು. ಸರಿ. ಬಂದ್ಬಿಟ್ಟು ಸ್ವಲ್ಪ ಹಾಲಲ್ಲಿ ಬೆಡ್ ಕೂಡ ನೋಡು ಕಾಟ್ ಮೇಲೆಲ್ಲ ಹರಡ್ಕೊಂಡಿದೆ, ಅದನ್ನು ಕೂಡ ರೆಡಿ ಮಾಡಿಬಿಡು, ಸರಿನಾ? ಅವ್ರು ಬಂದಾಗ ಎಲ್ಲ ನೀಟಾಗಿರ್ಬೇಕು ಕಣೆ, ಯಾವ ಕೆಲಸನೂ ಕೂಡ ಪೆಂಡಿಂಗಲ್ಲಿ ಇರಬಾರ್ದು. ಸರಿ ಅಮ್ಮ. ಏನಾದರೂ ಪ್ಲ್ಯಾನ್ ಮಾಡಬೇಕಲ್ಲ, ನಾನು ಎಷ್ಟೇ ಕೆಲಸ ಮಾಡಿದ್ರು ಅಮ್ಮ ಅವರನ್ನು ಬೈಯೋದು ತಪ್ಪಲ್ಲ. ಹೆಂಗನ ಮಾಡಿ ಈ ಕಿಚನಲ್ಲಿ ಏನೋ ಪಾತ್ರೆ ಜೋಡಿಸೋದೆಲ್ಲ ಇದೆ, ಅಮ್ಮವ್ರಿಗೆ ಹೇಳ್ಬಿಟ್ಟು ಮಾಡಿಸಿದ್ರೆ ಹೆಂಗಿದ್ರು ಅಮ್ಮವ್ರಿಗೆ ಗೊತ್ತು. ಅದೇ ಐಡಿಯಾನ ಮಾಡ್ತೀನಿ. ಸರಿ ಸರಿ. ಅಮ್ಮವ್ರೆ ಸ್ವಲ್ಪ ಬರ್ತೀರಾ? ಅಯ್ಯೋ, ಏನೇ ಆಯ್ತು? ಏನಾಯ್ತನು? ಅಮ್ಮವ್ರೆ, ಅದು ನಾನು ಇಲ್ಲಿ ಬಟ್ಟೆನ ಒರೆಸ್ತಿದ್ದೆ ತಗೊಂಡು ಅಲ್ಲೇ ಬಂದ್ಬಿಡ್ತು ಅಮ್ಮವ್ರೆ. ನಿಮಗೆ ಗೊತ್ತು ತಾನೆ, ಅಲ್ಲಿ ಅಂದ್ರೆ ತುಂಬ ಭಯ ಅಮ್ಮವ್ರೆ. ಅಲ್ಲೇ ಕೂತೈತೆ ಅಮ್ಮವ್ರೆ. ಪ್ಲೀಸ್ ಅಮ್ಮವ್ರೆ, ಕಿಚನ್ ಕೆಲಸ ಒಂದೇ ಒಂದಕ್ಕೆ ಹೆಲ್ಪ್ ಮಾಡಿ ಅಮ್ಮವ್ರೆ, ಆಮೇಲೆ ನಾನು ಮಿಕ್ಕಿದ ಎಲ್ಲ ಕೆಲಸನೂ ಮಾಡ್ತೀನಿ. ಪ್ಲೀಸ್ ಅಮ್ಮವ್ರೆ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸರಿ ಬಿಡ್ಕೊಡ್ರಿ, ಅದನ್ನು ಮಾಡ್ಕೊತೀನಿ ಆಯ್ತಾ? ಅನು, ಹೀಗೆ ಗಾಜಿನೆಲ್ಲ ಹೀಗಿಟ್ರೆ ಹೇಗಮ್ಮ ಅನು? ಬಿದ್ದು ಹೊಡೆದೋದ್ರೆ ಆಮೇಲೆ ಮುಖ ಉದ್ದಿಸ್ಕೊಂಡು ನಿಂತ್ಕೊಂತೀಯ, ಆಮೇಲೆ ನಾನು ಏನು ಹೇಳೋಕ್ಕಾಗತ್ತೆ ಹೇಳು? ನೀನೇ ಸ್ವಲ್ಪ ಅರ್ಥ ಮಾಡ್ಕೊನು. ಸರಿ ನಡಿ, ಇವಾಗ ಹಾಲಲ್ಲಿರುವಂತಹ ಕಾಟ್ ಮೇಲೆ ಎಲ್ಲವನ್ನ ಕ್ಲೀನ್ ಮಾಡಬೇಕು. ಸರಿ ಅಮ್ಮ ಅವರೇ. ಅಯ್ಯೋ, ಅಮ್ಮ ಜೊತೆ ಪಾತ್ರೆನ ಜೋಡಿಸ್ಬಿಟ್ಟೆ, ಆದರೆ ಇವಾಗ ನಾನು ಹೇಗೆ ಕ್ಲೀನ್ ಮಾಡಲಿ? ಇಷ್ಟು ಗಲೀಜಾಗಿದೆ, ಎಲ್ಲದನ್ನೂ ಹೀಗೆ ಬಿಟ್ಟಿರ್ತಾರೆ. ನನಗೂ ಬೇಜಾರಾಗೋಗುತ್ತೆ ಕೆಲಸ ಮಾಡಿ ಮಾಡಿ. ಏನಾದರೂ ಒಂದು ಐಡಿಯಾ ಮಾಡಬೇಕಲ್ಲ. ಏನು ಐಡಿಯಾ ಮಾಡಲಿ? ಎಸ್, ಹಾಗೆ ಮಾಡ್ತೀನಿ. ಅಮ್ಮವ್ರೆ ಸ್ವಲ್ಪ ಬರ್ತೀರಾ ಅಮ್ಮ? ಏನಮ್ಮ ಅನ್ನೋ, ಏನಾಗಬೇಕಿತ್ತು? ಅಮ್ಮವ್ರೆ, ಮತ್ತೆ ಅದು ಏನಿಲ್ಲ, ಇಷ್ಟ ಕೆಲಸ ನಾನು ಮುಗಿಸ್ಕೊಬಿಡ್ತೀನಿ ಅಮ್ಮವ್ರೆ. ಅದೇ ನೀವು ಹೇಳಿದ್ರಲ್ಲ ತರಕಾರಿ ತೊಗೊಂಡ್ಬಾ ಅಂತ ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಅವ್ರು ಬಂದಾಗ ಸಲಾಡ್ ಮಾಡೋಕ್ಕೆಲ್ಲ ಹೇಳಿದ್ರಲ್ಲ, ಕ್ಯಾರೆಟು ಬೀಟ್ರೂಟ್ ಅದೆಲ್ಲ ಮರ್ತೋಗ್ಬಿಟ್ಟಿತ್ತಲ್ಲಮ್ಮ. ನೀವೇ ನನಗೆ ಏನೇನೋ ಕೆಲಸ ಕೊಟ್ಬಿಟ್ರಿ, ಹಾಗಾಗಿ ಸಲಾಡ್ಗೆಲ್ಲ ರೆಡಿ ಮಾಡ್ಕೊಳ್ಳೋದು ತೊಗೊಂಡ್ಬಂದ್ಬಿಡ್ಲಾ? ಎಲೆಕೋಸು ಎಲ್ಲನೂ, ಸೌತೆಕಾಯಿ, ಎಲೆಕೋಸು, ಬೀಟ್ರೂಟ್, ಕ್ಯಾರೆಟ್ ಎಲ್ಲದನ್ನೂ ಎತ್ಕೊಂಡ್ಬಿಡ್ತೀನಿ. ಹಾಗೆ ಮೂಲಂಗಿ ಮಾತ್ರ ಮರೆಯಲ್ಲ ಅಮ್ಮವ್ರೆ. ಓಹೋ, ಹೌದು ಕಣೆ, ಮರ್ತೋಗ್ಬಿಟ್ಟಿದ್ದೆ ನಾನು. ಕೆಲಸ ಮಾಡು, ಇದಿಷ್ಟ ಅಲ್ವಾ, ನಾನು ಕ್ಲೀನ್ ಮಾಡ್ಕೊತೀನಿ. ನೀನು ಹೋಗ್ಬಿಟ್ಟು ಬೇಗ ಪಟ್ಟಂತ ತೊಗೊಂಡು ಬಂದ್ಬಿಡು ಆಯ್ತಾ? ಬೇಗ ಬರಬೇಕು ಕಣೆ. ಸ್ವಲ್ಪ ಇಲ್ಲ ಕೆಲಸ ಆಗೋಯ್ತು. ಅಮ್ಮವ್ರೆ, ನಾನು ತರಕಾರಿನ ತೊಗೊಂಡು ಬಂದುಬಿಟ್ಟೆ. ತೊಗೊಂಬಂದು ಸಲಾಡ್ ಕೂಡ ಮಾಡಿ ಇಟ್ಬಿಟ್ಟಿದ್ದೀನಿ ಅಮ್ಮವ್ರೆ. ತುಂಬ ಕೆಲಸ ಮಾಡಿಬಿಟ್ರಿ ಅನಿಸುತ್ತೆ, ಬೇಜಾರಾಗ್ಬಿಡಿ ಅಮ್ಮವ್ರೆ. ಏನು ಗೊತ್ತಾ, ನಾವೇ ಮನೆಯವರು ಅಂತಂದರೆ ನನಗೇನು ಅನಿಸಲ್ಲ. ಹೊರಗಡೆಯಿಂದ ಗೆಸ್ಟ್ ಬರ್ತಾರೆ ಅಂತಾಗ ಎಲ್ಲೋ ಒಂದು ಕಡೆ ಗಾಬರಿ ಅಮ್ಮವ್ರೆ. ಯಾಕೆ ಹೇಳಿ, ಒಂದ್ಸಲ ನೀವು ನನಗೆ ಬೈದ್ಬಿಟ್ಟಿದ್ರಿ ಅಲ್ವಾ, ಎಲ್ಲಿ ಈ ಸಲ ಏನಾದರೂ ಎಡವಟ್ಟಾಗ್ಬಿಡುತ್ತೋ ಅಂತ ಅಷ್ಟೇ ಅಮ್ಮವ್ರೆ. ಅಮ್ಮವ್ರೆ, ಸರಿ, ಇವಾಗ ನಾನು ಏನು ಮಾಡಬೇಕು? ಏನಾದರೂ ಕೆಲಸ ಇದೆ ಹೇಗೆ? ರೂಮ್ ಕ್ಲೀನ್ ಆಯ್ತು ಅಮ್ಮವ್ರೆ, ನೀವು ಆರಾಮಾಗಿ ಹೋಗ್ಬಿಟ್ಟು ಕೂತ್ಕೊಳ್ಳಿ. ರೂಮಲ್ಲಿ ಏನು ಗಲೀಜೇ ಇಲ್ಲ, ಒಬ್ಬರು ಕ್ಲೀನ್ ಮಾಡುತ್ತೆ. ಹೆಂಗಿತ್ತೋ ಹಂಗೆ ಇಟ್ಬಿಟ್ಟು ಬಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ಸರಿನಮ್ಮ ಅಂತ ನಾನು ಹೋಗ್ಬಿಟ್ಟು ರೂಮಲ್ಲಿ ಇರ್ತೀನಿ, ನೀನು ಸ್ವಲ್ಪ ಊಟ ಹಾಕೊಂಡು ಅಂತ ಅನ್ಕೊಟ್ಬಿಡು, ಸರಿನಾ? ಸರಿ ಅಮ್ಮ ಅವರೇ, ಆಯಿತು. ಟೈಮ್ ಆಲ್ರೆಡಿ 3 ಗಂಟೆ ಆಗಿದೆ. ಹೊಟ್ಟೆ ಹಸಿವು ತುಂಬ ಆಗಿದೆ. ಅಮ್ಮ ಅವ್ರು ಬಂದಮೇಲೆ ಊಟ ಮಾಡು ಅಂತ ಹೇಳ್ತಿದ್ದಾರೆ. ಏನು ಮಾಡಲಿ? ಏನಾದರೂ ತಿನ್ಬೇಕಲ್ಲ. ಏನು ತಿನ್ನಿ? ಏನಾದರೂ ತಿಂತೀನಿ. ಅನು, ಅಮ್ಮವ್ರೆ, ಇಲ್ಲ ಸಾರಿ ಕಣೆ ಅನು, ನೀವು ಇಷ್ಟೆಲ್ಲ ಕೆಲಸ ಮಾಡಿಸ್ಬಿಟ್ಟೆ. ಅವ್ರು ಬರಲ್ಲ ಅಂತೆ ಅನು. ಸರಿ ಅಮ್ಮವ್ರೆ, ಆಯಿತು. ಸರಿ ಅಮ್ಮ, ತುಂಬ ಅಶ್ವಾಗ್ತಿದ್ದೆ ಅಮ್ಮವ್ರೆ. ಸರಿ ಅನು, ಸಾರಿ. ಇನ್ನೊಬ್ಬಿಟ್ಟು ಊಟ ಮಾಡ್ಕೊ, ಆಮೇಲೆ ರೆಸ್ಟ್ ಮಾಡು ಸ್ವಲ್ಪ ಹೊತ್ತು. ತುಂಬ ಕೆಲಸ ಮಾಡಿದ್ಯಾ ಅನ್ಸುತ್ತೆ ಅಲ್ವಾ? ಎಸ್ ಅಂತ ನಾನು ಅನ್ಕೊಂಡಂಗೆ ಆಗೋಯ್ತು. ಒಂದ್ಸಲಿ ದೇವ್ರ ಹತ್ರ ಬೇಡ್ಕೊಳ್ತಾ ಆಯಿತು, ನಾನು ಬರ್ದಂಗಿಲ್ಲಪ್ಪ, ಮಾಡಿ ಬರ್ಬಾರ್ದು ಅಂತೂ ನನ್ನ ಕೃಷ್ಣನಿಗೆ ನಾನು ಕೇಳಿಸ್ತು ಅಂತೂ ಅವ್ರು ಬರಲಿಲ್ಲ. ಆ ಡ್ರೈ ಫ್ರೂಟ್ಸು ಹಾಗೆ ಸಲಾಡು ಮೇಡಮ್ ಅವ್ರು ಇಷ್ಟಿಷ್ಟೇ ಕೊಟ್ಬಿಟ್ಟು ಇದೆಲ್ಲ ನಾನೇ ತಿಳ್ಕೊಂಡ್ಬಿಡ್ತೀನಿ. ಡ್ರೈ ಫ್ರೂಟ್ಸ್ ತಿಂದು ಎನರ್ಜಿಯಿಂದ ಇರಬೇಕು. ಆ ಕೆಲಸ ಮಾಡಬೇಕಲ್ಲ. ಆದರೂ ನನ್ನ ಐಡಿಯಾ ಸಿಕ್ಕಾಪಟ್ಟೆ ವರ್ಕ್ ಆಯಿತು. ಹೇಗೆ ಅಂತೀರಾ? ಅವ್ರು ಬರ್ತಾ ಇರೋದಕ್ಕೆ ರೀಸನ್ ಏನಂದರೆ
ನನ್ನ ಫ್ರೆಂಡು ಅವ್ರ ಮನೇಲಿ ಕೆಲಸ ಮಾಡ್ತಿದ್ದಾಳೆ. ಅವಳು ನನಗೆ ಫೋನ್ ಮಾಡಿ ಹೇಳಿದೆ, ಹಿಂಗೆ ಕಣೆ ಬರ್ತಿದ್ದಾರೆ, ಎಲ್ಲೋ ಹೊರಗಡೆ ಮೀಟ್ ಮಾಡ್ಕೊಳ್ಳಿ. ಇವ್ರು ನಿಮ್ಮ ಮನೆಗೆ ಬಂದರು, ಅವ್ರು ನಮ್ಮ ಮನೆಗೆ ಬಂದರು, ನಮಗೆ ಸಮಸ್ಯೆ ಹೆಂಗನ ಮಾಡಿ ಕೈಗೆ ಕಟ್ ಮಾಡಿಕೊಂಡು ಆಗ್ತಿಲ್ಲ ಅಂತ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟಿದ್ದೆ. ಅವಳು ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅಂದರೆ ಒಳ್ಳೆ ಕಟ್ ಮಾಡ್ಕೊಂಡಾಳೆ. ಸದ್ಯಕ್ಕೆ ಅವಳಿಗೂ 4 ದಿನ ರೆಸ್ಟು, ನನಗೂ ರೆಸ್ಟು. ಇವತ್ತೇನಾದರೂ ಬಂದಿದ್ದರೆ 4 ದಿನ ಸುಧಾರಿಸ್ಕೊಳ್ಳೋ ಥರ ಕೆಲಸ ಮಾಡಿಸಿರೋರು. ನೈಟ್ ಡಿನ್ನರ್, ಮಧ್ಯಾಹ್ನ ಊಟ ಅಂತ ಅಂತೂ ನನಗಂತೂ ಸ್ವಲ್ಪ ಆಯ್ತಪ್ಪ. ಸದ್ಯ ಇವಾಗ ಆರಾಮಾಗಿ ರಾಣಿ ಥರ ಮನಿಕೊಂತೀನಿ.